ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಮೈಸೂರು ಪಕ್ಕ ಮೆಲ್ಲಹಳ್ಳಿ ಅಂತ ಇದೆಯಲ್ಲ, ಅಲ್ಲಿ ಶಬರಿಮಲೆಗೆ ಹೋಗ್ತಾ ಇದ್ದಾರೆ. ಅಂದರೆ ನಾನು ಹುಟ್ಟಿ ಬೆಳೆದಿದ್ದೂರು ಇದು. ನನ್ನ ತಮ್ಮ ಕೂಡ ಶಬರಿಮಲೆಗೆ ಹೋಗ್ತಾ ಇದ್ದ. ಅದಕ್ಕೆ ನಾನು ನಮ್ಮ ಹಸ್ಬೆಂಡು ಇಬ್ಬರು ಕೂಡ ಬಂದಿದ್ದು. 2 ವರ್ಷಕ್ಕೆ ಒಂದೇ ಸಲ ಹೋಗೋದು. ಪ್ರತಿ ವರ್ಷವೂ ಕೂಡ ಬೇರೆ ಊರ ಕಡೆ ಎಲ್ಲ ಹೋಗ್ತಾರೆ. ಬಟ್ ನಮ್ಮೂರ ಕಡೆ 2 ವರ್ಷಕ್ಕೆ ಒಂದೇ ಸಲ ಹೋಗೋದು. ಗ್ರ್ಯಾಂಡಾಗಿ ಹಬ್ಬದ ಥರ ಮಾಡ್ತಾರೆ. ತುಂಬ ನೋಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಪ್ರತಿ ಮನೆಯಲ್ಲೂ ಕೂಡ 3 ಜನ 4 ಜನ ಆ ಥರ ಹೋಗ್ತಾರೆ. ಇದು ಪ್ರತಿ 2 ವರ್ಷಕ್ಕೊಂದು ಸಲ ಅವ್ರದ್ದೇ ಆದಂಥ ಅವ್ರ ಗ್ರೂಪ್ ಇರುತ್ತೆ. ಅಂದರೆ ಚೀಟಿಗಳು ಹಾಕ್ಕೊಂಡಿರ್ತಾರೆ. 2 ವರ್ಷಕ್ಕಂಟ ಅದು ಬಡ್ಡಿ ಎಲ್ಲ ಬಿಟ್ಟು ಬೆಳೆಸ್ತಾರೆ. ಒಬ್ಬೊಬ್ಬರು 1 ವಾರ, ಒಬ್ಬೊಬ್ಬರು 30 ದಿನ, ಒಬ್ಬೊಬ್ಬರು 5 ದಿನ, 3 ದಿನ ಈ ಥರ ಟೂರ್ ಮಾಡಿಕೊಂಡು ಪ್ಲೇಸ್ಗಳು ನೋಡೋಕ್ಕೆ ಅಂತ ಹೋಗ್ತಾರೆ. ಟ್ರಿಪ್ ಹೋಗ್ತಾರೆ. ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಊರಲ್ಲಿ ಒಟ್ಟಿಗೆ ಎಲ್ಲ ಶಬರಿಮಲೆಗೆ ಹೋಗಿ ಬರೋದು ಅಂದರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ನಮ್ಮೂರಲ್ಲಿ ಒಂದು 15 ಟಿ ಟಿ, 15 ಬಸ್ಸು ಮತ್ತು ಕಾರ್ಗಳು ಎಲ್ಲ ಹೋಗ್ತಾ ಇದೆ. ಅದರಲ್ಲೂ 1,500, 2,000, 3,000 ಅಷ್ಟು ಜನ ಹೋಗ್ತಾ ಇದ್ದಾರೆ. ಪ್ರತಿ 2 ವರ್ಷಕ್ಕೊಂದು ಸಲನೂ ಕೂಡ ಈ ಥರ ಹೋಗ್ತಾರೆ. ಇದು ನಮ್ಮ ತಮ್ಮ ಹೋಗ್ತಾ ಇರೋದು. ಫ್ರೆಂಡ್ಸ್ಗಳು ಮಾತ್ರ ಅವರು ಚೀಟಿ ಹಾಕ್ಕೊಂಡು ಹೋಗ್ತಾ ಇರೋದು. ಇದು ನಮ್ಮ ತಮ್ಮವ್ರು ಮಾಡಿರೋದು. ಇಲ್ಲಿ ನನ್ನ ತಮ್ಮನ ಫ್ರೆಂಡ್ಸ್ ಮತ್ತು ನಮ್ಮ ತಮ್ಮ ಹೋಗ್ತಾ ಇದ್ದಾರೆ. ಆ ಕಡೆ ಸೈಡು, ರೋಡ್ ಸೈಡು, ಸರ್ಕಲ್ ಸೈಡೆಲ್ಲ ಆ ಕಡೆ ಬಸ್ಸು ಮತ್ತು ಕಾರೆಲ್ಲ ನಿಂತ್ಕೊಂಡಿದೆ. ಇಲ್ಲಿ ನನ್ನ ತಮ್ಮ ಹೋಗ್ತಾ ಇರೋದು ಟಿ ಟಿ ಇದೆ ಅಷ್ಟೇ. ಇದು ಇಲ್ಲಿ ಬಸ್ಸು ಹೋಗ್ತಾ ಇದೆಯಲ್ಲ, ಅದು ಕೂಡ 1 ವಾರನ ಏನೋ 1 ಮಂತ್ ಏನೋ ಟ್ರಿಪ್ ಮಾಡ್ಕೊಂಡಿದ್ದಾರೆ. ತುಂಬ ದುಡ್ಡೆಲ್ಲ ಬೆಳೆಸಿದ್ದಾರೆ. ತುಂಬ ಗ್ರ್ಯಾಂಡಾಗಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ನೋಡೋಕ್ಕೆ ನನಗೂ ಕೂಡ ತುಂಬ ಸಂತೋಷ ಆಗುತ್ತೆ ಈ ಥರ ನೋಡೋದು ಅಂದರೆ. ನಿಮ್ಮೂರ ಕಡೆಯೂ ಈ ಥರನೇ ಊರವರೆಲ್ಲ ಹೋಗ್ತಾರೆ ಏನೋ ಗೊತ್ತಿಲ್ಲ. ನಾನು ನೋಡಿರೋ ಪ್ರಕಾರ ಬೇರೆ ಊರ ಕಡೆ ಈ ಥರ ಅಷ್ಟೊಂದು ಜನ ಹೋಗೋದೇ ಇಲ್ಲ. ನಮ್ಮೂರಲ್ಲೇ ನಾನು ನೋಡಿರೋದು ಇಷ್ಟೊಂದು ಜನ. ಪ್ರತಿ 2 ವರ್ಷಕ್ಕೊಂದು ಸಲ ಇಷ್ಟೊಂದು ಜನ ಹೋಗೋದು ನಮ್ಮೂರಲ್ಲೇ ನಾನು ನೋಡ್ತಾ ಇರೋದು. ನಾನು ಬೇರೆ ಊರ ಕಡೆ ನಮ್ಮ ದೊಡ್ಡಮ್ಮ ಇದ್ದಾರಲ್ಲ, ಅವ್ರ ಊರ ಕಡೆನೂ ನೋಡಿದ್ದೀನಿ. ಅಷ್ಟು ಜನ ಹೋಗಲ್ಲ. ಹೋದರೆ 1-2 ಬಸ್ಸು, 1 ಬಸ್ಸು ಹೋಗುತ್ತೆ ಅಷ್ಟೇ. ಆದರೆ ನಮ್ಮೂರಲ್ಲಿ 15 ಟಿ ಟಿ, 15 ಬಸ್ಸು, ಕಾರು ಎಲ್ಲ ಹೋಗ್ತಾ ಇದೆ. ಅದೇ ಒಂದೊಂದು ಬಸ್ಸವರು ಒಂದೊಂದು ಥರ ಟ್ರಿಪ್ ಮಾಡ್ಕೊಂಡಿದ್ದಾರೆ. ಎಲ್ಲೆಲ್ಲಿಗೆ ಹೋಗಬೇಕು ಅಂತ ಅವರು ಆಲ್ರೆಡಿ ಟ್ರಿಪ್ ಮಾಡ್ಕೊಂಡಿದ್ದಾರೆ. ಜಾಸ್ತಿ ದುಡ್ಡು ಚೀಟಿ ಕಟ್ಕೊಂಡಿರ್ತಾರಲ್ವ, ಜಾಸ್ತಿ ದುಡ್ಡು ಬೆಳೆದಿರುತ್ತಲ್ಲ, ಅವರು 1 ಮಂತು ಆ ಥರ ಟ್ರಿಪ್ ಮಾಡ್ಕೊಂಡಿದ್ದಾರೆ. ಕಡಿಮೆ ದುಡ್ಡು ಬೆಳೆದಿರುತ್ತಲ್ಲ, ಅವರು 3 ಡೇಸ್ 5 ಡೇಸ್ ಈ ಥರ ಮಾಡ್ಕೊಂಡಿದ್ದಾರೆ. ನನ್ನ ತಮ್ಮ ಮಾತ್ರ ಬರೀ 3 ಡೇಸ್ಗೆ ಹೋಗ್ತಾ ಇದ್ದಾರೆ ಅಷ್ಟೇ. ಹೋಗಿ ಶಬರಿಮಲೆಗೆ ಹೋಗಿ ವಾಪಸ್ಸು ಬರೋದೇ ಏನೋ ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಯಾಕೆ ಅಂದರೆ ಅವ್ರ ಫ್ರೆಂಡ್ಸ್ ಎಲ್ಲ ಕೆಲಸ ಎಲ್ಲ ಇದೆ. ಮತ್ತು ನಮ್ಮ ತಮ್ಮನೂ ಕೂಡ ಕೆಲಸಕ್ಕೆಲ್ಲ ಹೋಗ್ಬೇಕಲ್ವ, ಅದಕ್ಕೆ ಅವರು ಬರೀ 3 ಡೇಸ್ಗೆ ಅಂತ ಹೋಗ್ತಾ ಇದ್ದಾರೆ. ಶಬರಿಮಲೆಗೆ ಹೋಗಿ ವಾಪಸ್ ಬರೋದು ಅನಿಸುತ್ತೆ, ಏನೋ ನನಗೆ ಸರಿಯಾಗಿ ಅಷ್ಟು ಗೊತ್ತಿಲ್ಲ. ನೋಡಿ ಹೇಗಿದೆ ಏನು ಅಂತ ನೋಡಿ ಕಮೆಂಟ್ ಹಾಕಿ, ಓಕೆನಾ?
ಇಲ್ಲೇ ಸರಿಯಾಗಿತ್ತು ಅವ್ರ ಅತ್ತೆ ರೂಮೇ ಅವ ಆಗ್ತಾರ ಅಲ್ಲಿಂದ ಏನು ಕಳಲ್ಲ